ಶುಭಾಶಯಗಳು. ಬಕ್ರೀದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಮಹಾದೇವ ಸಿನಿಮಾ ನೋಡ್ತಾ ಇದ್ರೆ ಪ್ರತಿಯೊಬ್ರು ಕಣ್ಣಲ್ಲಿ ಬರುತ್ತೆ ಅಳು. ಒಬ್ರು ಆಕ್ಟಿಂಗು, ಒಬ್ರು ಏನು ಇವ್ರು ಇಷ್ಟು ಮಸ್ತಾಗಿ ಆಕ್ಟಿಂಗ್ ಮಾಡ್ತಾರಲ್ಲ ಅಂದ್ರೆ ಈ ಕಡೆ ಇವರು ಮಸ್ತಾಗಿ ಆಕ್ಟಿಂಗ್ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಇವ್ರು ಆಕ್ಟಿಂಗ್ ಯಾರು ನೋಡ್ಬೇಕು, ಯಾರು ನೋಡಬಾರ್ದು, ಯಾರನ್ನ ಮೆಚ್ಕೋಬೇಕು ಏನು ಹೇಳಕ್ಕಾಗಲ್ಲ. ಬೈ ಪೂರ್ತಿ ಒಂದು ಸಿನಿಮಾ ಸ್ಟಾರ್ಟ್ ಆಗೋದ್ರಿಂದ ಎಂಡ್ ಆಗೋವರೆಗೂ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಎಂಜಾಯ್ ಮಾಡ್ಬೇಕಂದ್ರೆ ಪ್ರತಿಯೊಬ್ರು ಹೋಗ್ತಾರೆ ಗೋವಾ. ಎಂಜಾಯ್ ಮಾಡ್ಬೇಕಂದ್ರೆ ಪ್ರತಿಯೊಬ್ರು ಹೋಗ್ತಾರೆ ಗೋವಾ. ನೋಡೋ ಪ್ರತಿಯೊಬ್ಬರಿಗೂ ಅಳೋ ಬರ್ಸೋ ಸಿನಿಮಾ ಮಹಾದೇವ. ಚಾಲೆಂಜ್ ಇದು. ಪ್ರತಿಯೊಬ್ರು ಕಣ್ಣಲ್ಲೂ ಕಣ್ಣು ಒದ್ದೆ ಆಗಿರುತ್ತೆ, ನಿಮ್ಗೆ ಗೊತ್ತಿಲ್ಲದೇನೆ ಆಟೋಮೆಟಿಕ್ ನೀರು ಬರುತ್ತೆ. ಸರ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸರ್, ಎಂಥ ಸೀನ್ಗಳು ಎಂತ ಹಿಂಗೆ ತೆಗ್ದಿದ್ದೀರಾ ಅಂದರೆ ಸರ್ ತುಂಬ ಖುಷಿ ಆಯಿತು. ಪ್ರತಿಯೊಬ್ರು ಹೇಳ್ತೀವಲ್ಲ, ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ ಸಿನಿಮಾನ. ಒಂದು ಸಲ ಬಂದು ಇದು ಪ್ರಾಮಿಸ್ ಹೇಳ್ತಾ ಇದ್ದೀನಿ, ನಿಜ ಹೇಳ್ತಿದ್ದೀನಿ, ಒಂದು ಸಲ ಬಂದ್ಬಿಟ್ಟು ಸಿನಿಮಾ ನೋಡಿ ಖುಷಿ ಪಡ್ತೀರಾ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಂಥ ಒಳ್ಳೆ ಸಿನಿಮಾ ಬಂದಿದೆ ಅಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ, ಖುಷಿ ಪಡ್ತೀರಾ. ಆಚೆ ಬರ್ಬೇಕಾದ್ರೆ ಒಂದು ಕಡೆ ಪ್ರೌಡ್ ಫೀಲಿಂಗ್ ಇರುತ್ತೆ, ಇನ್ನೊಂದು ಕಡೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಏನಕ್ಕೆ ಏನು ಅದೆಲ್ಲ ಹೇಳಲ್ಲ, ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ನಿಮ್ಗೇನೆ ಗೊತ್ತಾಗುತ್ತೆ. ಸರ್ ನೆಕ್ಸ್ಟ್ ಲೆವೆಲ್ ಸರ್, ಒಂದೇ ಮಾತಾಡ್ತಾರೆ ಹತ್ರ ಇಲ್ವಾ ಅದು 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 ಇದು ಪ್ರತಿಯೊಬ್ರು ಎಣ್ಣೆ ಹಾಕೊಂಬನ್ನಿ, ಎಣ್ಣೆ ಹಾಕ್ತಾರೆ ಬಂದ್ರಿ, ಹೆಂಗೆ ಬನ್ರಿ, ಪ್ರತಿಯೊಬ್ರು ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಆ ಕಂಟೆಂಟ್ ಇದೆಯಲ್ಲ, ಇದೆಲ್ಲ ಕನ್ನಡ ಇಂಡಸ್ಟ್ರಿ ಶೇಕ್ ಆಗುವಂಥ ಕಂಟೆಂಟ್ ಇದೆ. ಪ್ರತಿಯೊಬ್ರು ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಇವಾಗ ಈ ಸಿನಿಮಾ ನೋಡಿದ್ಮೇಲೆ ನಾನು ಈ ಥರ ನೆಕ್ಸ್ಟ್ ಟ್ರೈ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು 100% ಅನ್ಕೋತಾರೆ. ಪ್ರತಿಯೊಬ್ಬರಿಗೂ ಗೂಸ್ ಬಂಪ್ಸ್ ಬರುತ್ತೆ, ಅಳು ಬರುತ್ತೆ, ನಗ್ತೀರಾ, ಕಾಮಿಡಿ ಇದೆ. ಪ್ರತಿಯೊಂದು ಸೀನು, ಪ್ರತಿಯೊಂದು ಎಮೋಷನ್ ಕವರ್ ಆಗಿರೋಂಥ ಸಿನಿಮಾ ಮಹಾದೇವ. ಇದಂತೂ ಬರ್ತಿಟ್ಕೊಳ್ಳಿ ಎಲ್ಲರೂ, ಪ್ರತಿಯೊಂದು ಎಮೋಷನ್ ಕವರ್ ಆಗಿದೆ ಅಷ್ಟೇ. ಒಂದೇ ಒಂದು ಮಾತಾಡ್ತೀನಿ, ಈ ನಡುವೆ ಜಾಸ್ತಿ ಆಗ್ಬಿಡಿದೆ ನಂದು ಬೊಜ್ಜು, ಈ ನಡುವೆ ಜಾಸ್ತಿ ಆಗ್ಬಿಡಿದೆ ನಂದು ಬೊಜ್ಜು. ಅರೆ ಎಲ್ಲಾರನ್ನೂ ಅಳಿಸ್ಬಿಟ್ಟಲ್ಲ ಬ್ಯಾತ ಪ್ರಜ್ಜು. ತುಂಬಾ ಖುಷಿ ಆಗ್ತಿದೆ ಅಲ್ಲಿ. ಒಂದು ಸಲ ಬಂದು ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನನಗೆ ಬೈಕ್ ಕೊಡ್ರಿ. ಇದು ನಾನು ಓಪನ್ ಆಗಿ ಚಾಲೆಂಜ್ ಕೊಡ್ತಾ ಇದ್ದೀನಿ, ಚಾಲೆಂಜ್ ಓಪನ್ ಆಗಿ ಕೊಡ್ತಾ ಇದ್ದೀನಿ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನವಾಜ್ ಹೇಳಿದ್ ಬಂದ್ವಿ ಕಣೋ ಥೂ ಅಂತ ಅಂದ್ಬಿಟ್ಟು ನನಗೆ ಹೋಗಿರಿ. ನನ್ನ ಓಪನ್ ಚಾಲೆಂಜ್ ಒಳ್ಳೆ ಕಟ್ಕೊಂಡು ಹೇಳ್ತಾ ಇದ್ದೀನಿ. ಕನ್ನಡ ಇಂಡಸ್ಟ್ರಿಗೆ ಗೂಸ್ ಬಂಪ್ಸ್ ಸಿನಿಮಾ ಬಂದಿದೆ. ಜೈ ಕನ್ನಡ ಮತ್ತು ಜೈ ಹಿಂದ್. ಆಕ್ಟಿಂಗು ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಯಾರು ನೋಡಿಲ್ಲ. ಅದೇನು ಗೊತ್ತಾ, ಆಗ್ಲೇನು ಡೈರೆಕ್ಟರ್ ಸರ್ಗೆ ನಾನು ಹೇಳಿದ್ದು ಒಂದೇ ಮಾತು, ಸರ್ ಒಂದು ಏನಾಗಿದೆ ಅಂದರೆ ಪ್ರಾಬ್ಲಮ್, ಇಲ್ಲೊಂದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿದೆ. ಈ ಸಿನಿಮಾ ಏನಾದ್ರೂ ತಮಿಳಲ್ಲಿ ಏನಾದ್ರು ರಿಲೀಸ್ ಆಗಿದ್ರೆ ಬ್ಲಾಕ್ ಬಸ್ಟರ್ ಹಿಟ್ಟು, ಇದೇ ಸಿನಿಮಾ ಮಲಯಾಳಮಲ್ಲಿ ರಿಲೀಸ್ ಆಗಿದ್ರೆ ಸೂಪರ್ ಡೂಪರ್ ಹಿಟ್ಟು, ಈ ಸಿನಿಮಾ ತೆಲುಗುದಲ್ಲಿ ರಿಲೀಸ್ ಆಗಿದ್ರೆ 100 days 100 crores. ಈ ಥರ ಬೇರೆ ಸಿನಿಮಾಗಳನ್ನೆಲ್ಲ ಈ ಸಿನಿಮಾ ಇಷ್ಟೇ ಬರೋದು ಬೈ. ಇದು ಏನಿದೆ ಇಷ್ಟೂ ಇರಲ್ಲ, ಇನ್ನೂ ಕಡಿಮೆ ಇರುತ್ತೆ, ಬಟ್ ಇಲ್ಲೆಲ್ಲ ತುಂಬ ಹಿಟ್ ಮಾಡ್ತಾರೆ. ಆದರೆ ಹೆಂಗಿದೆ ಅಂದರೆ ಕಂಟೆಂಟು ತುಂಬ ದಿನ ಆದ್ಮೇಲೆ ಹೇಳ್ತಿದ್ದೆ ಎಲ್ಲ ಕನ್ನಡಿಗರು ತೊಡೆ ತಟ್ಬಿಟ್ಟು ಹೇಳ್ತಾ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.